ಮನೆಯಲ್ಲಿ ರೋಡ್ ಸೈಡ್ ಮಾಡೋದಕ್ಕೆ ನಮಗೆ ಇವಾಗ ಬೇಕಾಗಿರೋದು ದೋಸೆ ಹಿಟ್ಟು ಮತ್ತೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ. ಇದಕ್ಕೆ ದೋಸೆ ಹಿಟ್ಟಿಗೆ ನಾವು ಈರುಳ್ಳಿ ಹಾಕೋತಾ ಇದ್ದೀನಿ, ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿನೂ ಹಾಕೋತೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋಡಾ ಏನು ಹಾಕ್ತಾ ಇಲ್ಲ, ಹಾಕೋ ಅವಶ್ಯಕತೆನೂ ಇಲ್ಲ. ಸೋಡಾ ಎಲ್ಲ ಹಾಗೇನೆ ಚೆನ್ನಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದ್ರೂ ಹಸಿಟ್ಟು ಸ್ವಲ್ಪ ತೆಳುವಾಗಿದೆ ದೋಸೆ ಹಿಟ್ಟು ಅಂದರೆ ನೀವು ಬೇಕಾದ್ರೆ ಇದಕ್ಕೊಂದೆರಡು ಸ್ಪೂನು ಮೈದಾ ಅಥವಾ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ದೋಸೆ ಹಸಿಟ್ಟು ತಿಕ್ಕಾಗೆ ಇರೋದ್ರಿಂದ ನಾನೇನು ಹಾಕ್ತಿಲ್ಲ. ನೀವು ಮೈದಾ ಅಥವಾ ಗೋಧಿ ಹಿಟ್ಟು ಹಾಕ್ಕೋಬೋದು, ಅದೇನಾದ್ರು ತೆಳುವಾದರೆ ಹಸಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಇಟ್ಬಿಟ್ಟು ಎಣ್ಣೆನ ಹಾಕಿದ್ದೀನಿ, ಬಿಸಿಯಾಗಲಿ ಎಣ್ಣೆ ಅಂದ್ಬಿಟ್ಟು. ಆಂಧ್ರ ಸೈಡ್ ಹೋದಾಗ ನೋಡಿರ್ತೀರ ನೀವು, ಬೀದಿ ಬದಿಯಲ್ಲಿ ಜಾಸ್ತಿ ಮಾಡ್ತಿರ್ತಾರೆ ಕೂಡ. ಚಿಕ್ಕ ಚಿಕ್ಕದಾಗಿ ಹಾಕೋಬೇಕಾಗುತ್ತೆ. ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಫ್ಲೇಮ್ ಅಲ್ಲಿ ಇರೋಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಎರಡು ಕಡೆ ಬೇಯಿಸ್ಕೊಳ್ಳಿ. ನೋಡಿ ಇದು ಕಲರ್ ಚೇಂಜ್ ಗೋಲ್ಡನ್ ಬ್ರೌನ್ ಬಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ ಕ್ಲೀನಾಗಿ. ಫ್ಲೇಮ್ ಕೂಡ ನಾನು ಮೀಡಿಯಂ ಅಲ್ಲೇ ಇಟ್ಟಿದ್ದೀನಿ. ಈಗ ಇದನ್ನು ನಾನು ತೆಕ್ಕೋತಿದ್ದೀನಿ. ನೀವು ಇದನ್ನ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು, ಚೆನ್ನಾಗೇ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ. ಮನೆಯಲ್ಲಿ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಸ್ನ್ಯಾಕ್ಸ್ ಕೇಳ್ತಿರ್ತಾರೆ, ಅವಾಗ ಮಾಡಿಕೊಡಿ. ಅದೇ ಕ್ಲೀನಾಗಿ ಎದೋಳುತ್ತೆ ನೋಡಿ. ಈ ಥರ ಎರಡು ಕಡೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ, ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಕೆಂಪಗಾಗೋದು.
ಕಾಂಬಿನೇಷನ್ಗೆ ನಾನು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ಈರುಳ್ಳಿ, 5-6 ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಸಿ ವಾಸನೆ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಫ್ರೈ ಮಾಡ್ಕೋಬೇಕು. 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ 2, ಟೊಮೆಟೊ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನಿಲ್ಲಿ 2 ಹಸಿಮೆಣಸಿನಕಾಯಿ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಬೋದು. ಹಾಗೆ ನಾನು ಸ್ವಲ್ಪ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ಹಾಕೋದ್ರಿಂದ ಟೇಸ್ಟ್. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಹಾಕ್ಬೇಕು. ಆಮೇಲೆ ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಈಗ ಇದು ತಣ್ಣಗಾಗಿದೆ. ಇದನ್ನ ನಾನು ಜಾರಿಗೆ ಹಾಕೊಂಡು ಮಿಕ್ಸಿಗೆ ಹಾಕೋಬರ್ತೀನಿ. ನಾನೀಗ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ನಾನಿಲ್ಲಿ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್